ನಾನೊಂದು ಹೇಳ್ತೀನಿ, ಈ ಸಲ ಈ ಶಾಸಕರನ್ನ ಮನೆಗೆ ಕಳ್ಸೋದು ಗ್ಯಾರಂಟಿ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ನವರು ಇವತ್ತು ನಕಲಿ ಆಟಗಳನ್ನು ಆಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಏನೇನು ಮೋಸ ಮಾಡ್ತಾ ಇದ್ದಾರೆ, SCP TSP ಇಂದ ಹಿಡಿದು SC ST ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದಂಥ ಹಣವನ್ನು ಲೂಟಿ ಮಾಡಿರೋದ್ರಿಂದ ಹಿಡಿದು ಇವತ್ತು ಯಾವುದೋ ಒಂದು ಕಮ್ಯುನಿಟಿನ ವೋಟ್ ಬ್ಯಾಂಕ್ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಈ ರಾಜ್ಯದಲ್ಲಿರ್ತಕ್ಕಂಥ ವೋಟ್ ಹಾಕಿರ್ತಕ್ಕಂಥ ಬಹುಸಂಖ್ಯಾತರನ್ನ ಇವತ್ತು ಆಪಾಸ್ ಮಾಡ್ಕೊಂಡು ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ತಿಳಿಸೋದ್ರ ಮುಖಾಂತರ ಇವತ್ತು ಏನು 11ನೇ ತಾರೀಕು ಗುರುವಾರ ಕೋಲಾರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಸಂವಿಧಾನ ಸ್ಮರಣೆ ಮತ್ತು ಸಮರ್ಪಣಾ ದಿನ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕು ಅಂತೇಳಿ ಪಕ್ಷದ ಅಧ್ಯಕ್ಷರು ವಿಜೇಂದ್ರಣ್ಣವರು, ಅಶೋಕಣ್ಣವರು, ಚಲವಾದಿ ನಾರಾಯಣಸ್ವಾಮಣ್ಣವರು, ನಮ್ಮ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ತೀರ್ಮಾನ ಮಾಡಿರೋದ್ರಿಂದ ಸಂವಿಧಾನ ಸಮರ್ಪಣಾ ದಿನವನ್ನು ಸಮಾರಂಭವಾಗಿ ಒಂದು ಬಹಿರಂಗ ಸಭೆಯ ಮುಖಾಂತರ, ಸಾರ್ವಜನಿಕ ಸಭೆಯ ಮುಖಾಂತರ ಪ್ರತಿಯೊಬ್ಬರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಮೋಸ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಮತ್ತು ಇವತ್ತೂ ನಕಲಿ ಗಾಂಧಿಗಳು ಸಂವಿಧಾನನ ಪ್ರತಿಯನ್ನು ಸುಮ್ಮನೆ ಅವ್ರ ಪಾಕೆಟಲ್ಲಿ ಇಟ್ಕೊಂಡು ಅವ್ರು ಬದುಕಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಮಾಡಿರ್ತಕ್ಕಂಥ ಅಪಮಾನಗಳನ್ನೆಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸುಡ್ತಾ ಇರ್ತಕ್ಕಂಥ ಮನೆ ಅಂತ ಹೇಳಿದ್ದಾರೆ. ಬರ್ನಿಂಗ್ ಹೌಸ್, ಅದರೊಳಗಡೆ ನೀವು ಹೋಗ್ಬೇಡಿ, ನೀವು ಸುಟ್ಟು ಭಸ್ಮ ಆಗ್ತೀರಿ ಅಂತ. ಯಾಕಂದರೆ ಅವರು ಚುನಾವಣೆಗೆ ನಿಂತಂಥ ಸಂದರ್ಭದಲ್ಲಿ 2 ಬಾರಿ ಚುನಾವಣೆ ಪ್ರಚಾರಕ್ಕೆ ನೆಹರು ಅವರು ಹೋಗಿ ಅವ್ರನ್ನ ಸೋಲಿಸಿ, ತದನಂತರ ಸ್ವತಂತ್ರ ಪೂರ್ವದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನ್ ನಿಂತು ಗೆದ್ದಿದ್ದಂಥ ಜಾಗವನ್ನು ಅಲ್ಲಿ ಹಿಂದೂಗಳ ಸಂಖ್ಯೆ 80% ಇದ್ದರೆ ಕೂಡ ಅದನ್ನು ಬೇಕಂತ ಉದ್ದೇಶಪೂರ್ವಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಲಿಯಂಟ್, ಅವ್ರ ಮುಂದೆ ನಂದೇನು ನಡೆಯಲ್ಲ ಅಂತ ನೆಹರು ಅವರು ಅವತ್ತೇ ತೀರ್ಮಾನ ಮಾಡ್ಕೊಂಡು ಅದನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿರ್ತಕ್ಕಂಥ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ನವರು ಇವತ್ತು ನಕಲಿ ಆಟಗಳನ್ನು ಆಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಏನೇನು ಮೋಸ ಮಾಡ್ತಾ ಇದ್ದಾರೆ, SCP TSP ಇಂದ ಹಿಡಿದು SC ST ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದಂಥ ಹಣವನ್ನು ಲೂಟಿ ಮಾಡಿರೋದ್ರಿಂದ ಹಿಡಿದು ಇವತ್ತು ಯಾವುದೋ ಒಂದು ಕಮ್ಯುನಿಟಿನ ವೋಟ್ ಬ್ಯಾಂಕ್ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಈ ರಾಜ್ಯದಲ್ಲಿರ್ತಕ್ಕಂಥ ವೋಟ್ ಹಾಕಿರ್ತಕ್ಕಂಥ ಬಹುಸಂಖ್ಯಾತರನ್ನ ಇವತ್ತು ಆಪಾಸ್ ಮಾಡ್ಕೊಂಡು ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ತಿಳಿಸೋದ್ರ ಮುಖಾಂತರ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಓಂಶಕ್ತಿ ಚಲಪತಿಯವರು ಇರ್ಬೋದು, ನಮ್ಮ XMLA ಸಂಪಂಗಣ್ಣರು ಇರ್ಬೋದು, ವೆಂಕಮಣಿಯಪ್ಪ ಅವರು ಇರ್ಬೋದು, ಮಂಜುನಾಥ್ ಗೌಡ್ರು ಇರ್ಬೋದು, YN ನಾರಾಯಣಸ್ವಾಮಿ ಅವರು ಇರ್ಬೋದು, ವರ್ತೂರ್ ಪ್ರಕಾಶ್ ಅವರು ಇರ್ಬೋದು, ನಮ್ಮ ಸುಂದರರು ಇರ್ಬೋದು, ನಮ್ಮಲ್ಲಿ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು, SC ಮೋರ್ಚಾದ ಅಧ್ಯಕ್ಷರಾದಂಥ ಕಪಾಲಿ ಶಂಕರ್ ಅವರು, OBC ಮೋರ್ಚಾದ ಅಧ್ಯಕ್ಷರಾದಂಥ ಬಾಲಾಜಿರವರು, ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಅರುಣಮ್ಮರವರು, ನಮ್ಮ ಅಶ್ವಿನಿ ಸಂಪಂಗಿಯವರವರು, ಅದಾದಮೇಲೆ ನಮ್ಮಲ್ಲಿ ST ಮೋರ್ಚಾದ ಅಧ್ಯಕ್ಷರಾದಂಥ ತಿಮ್ರಾಯಪ್ಪನವರಿಂದ ಹಿಡಿದು ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಅವರಿಂದ ಹಿಡಿದು ಪ್ರತಿಯೊಬ್ಬರನ್ನು ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಇದನ್ನು ಬರೀ SCಗಳು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೊಳ್ಳೋಂಥದ್ದಲ್ಲ, 140 ಕೋಟಿ ಜನಸಂಖ್ಯೆನೂ ಈ ದೇಶದಲ್ಲಿರ್ತಕ್ಕಂಥವ್ರು ನೆನೆಸ್ಕೊಬೇಕು. ಆ ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು, ಕಾಂಗ್ರೆಸ್ ಅವ್ರು ಮಾಡಿರೋ ಅನ್ಯಾಯಗಳನ್ನು ತಿಳಿಸ್ಬೇಕು ಅಂತೇಳಿ ರಾಜ್ಯದಿಂದ ಕೇಂದ್ರದ ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಣ್ಣವ್ರನ್ನ ಮತ್ತು ಮೈಸೂರಿನ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವ್ರನ್ನ ನಮ್ಮ ಕೋಲಾರ ಜಿಲ್ಲೆಗೆ KGF ವಿಧಾನಸಭಾ ಕ್ಷೇತ್ರಕ್ಕೆ ಕಳಿಸ್ಕೊಡ್ತಾಯಿದೆ. ಇದು ಜಿಲ್ಲೆ ಕಾರ್ಯಕ್ರಮ ಇದು. ಹಂಗಾಗಿ ಇಲ್ಲಿ ನಮ್ಮಲ್ಲಿ ಟೌನ್ ಅಧ್ಯಕ್ಷರಾದಂಥ ನಮ್ಮ ಸುರೇಶ್ ಮತ್ತು ಗ್ರಾಮಾಂತ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮೀನಾರಾಯಣವರು, ನಮ್ಮ ಬುಜ್ಜಿನಾಯ್ಡವ್ರು ಇರ್ಬೋದು, ಜನಾರ್ದನ್ ಅವರು, ವಿಜಯರು ಇರ್ಬೋದು, ದಾಮೋದರ್ ಇರ್ಬೋದು, ಅದಾದಮೇಲೆ ನಮ್ಮಲ್ಲಿ ಕಮಲ್ ಅವರು ಇರ್ಬೋದು, ಎಲ್ಲ ನಮ್ಮ ಪುರಸಭೆ ನಗರಸಭೆಯ ಎಲ್ಲ ಸದಸ್ಯರುಗಳಿರ್ಬೋದು, ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಡೆವಲಪ್ಮೆಂಟ್ ಅನ್ನೋದು ಕಾಣದೆ, ನಾವು ಹಿಂದೆ BJP ಸರ್ಕಾರ ಇದ್ದ ಕೊಟ್ಟಿರ್ತಕ್ಕಂಥ ಹಣದಿಂದನೇ ಇವತ್ತು ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು. ನ್ಯಾಯ ಪೇಮೆಂಟ್ ಕೊಡೋಕೆ ಅವ್ರ ಹತ್ರ ದುಡ್ಡಿಲ್ಲ. ಇವತ್ತು ಫ್ರೀ ಬಸ್ಸುಗಳಂತ ಬಿಟ್ಟು ಆ ಬಸ್ಗಳವ್ರಿಗೂ ದುಡ್ಡು ಕೊಡೋಕ್ಕೆ ದುಡ್ಡಿಲ್ಲ. ಆ ಸಹಾಯಧನ ಕೊಡ್ತೀರಿ ಅಂತ ಹೇಳಿದ್ರು ಹಾಲು ಉತ್ಪಾದಕರಿಗೆ, ಅದನ್ನು ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಇವತ್ತು ರೈತರಿಗೆ ಏನು ಬೆಂಬಲ ಬೆಲೆ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ನೆರೆ ಹಾವಳಿ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಇದರಲ್ಲಿ ಸಂಕಟದಲ್ಲಿರ್ತಕ್ಕಂಥ ರೈತರಿಗೆ ಕೊಡೋದಕ್ಕೂ ದುಡ್ಡಿಲ್ಲ. ಇವತ್ತು ಅವ್ರು ನಾಟಿ ಕೋಳಿ ತಿನ್ನೋದ್ರಲ್ಲಿ ಮಾತ್ರ
ತಲ್ಲೀನರಾಗಿದ್ದಾರೆ. ಅದು ಹಳ್ಳಿಯಿಂದನೇ ತಗೊಂಬರ್ಬೇಕಂತೆ ಸಿದ್ದರಾಮಣ್ಣವ್ರಿಗೆ. ಆಯ್ತು ತಗೊಂಡ್ಲಿ, ಆದರೆ ನಮ್ಮ ರೈತರು ಇವತ್ತು ಇರ್ತಕ್ಕಂಥ ಸಂಕಷ್ಟ ನೋಡಿದಂಥ ಸಂದರ್ಭದಲ್ಲಿ ಇವರು ರೈತರ ಮಗ ಅಂತ ಹೇಳ್ಕೊಂತಾರಲ್ಲ, ಆ ಹೇಳ್ಕೊಳ್ಳೋಂಥವ್ರು ಇವತ್ತು ರೈತರು ಬೀದಿಯಲ್ಲಿದ್ದಾಗ ಕಬ್ಬಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ ಅಂತೇಳಿ ನೂರಾರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಕಂಡಂಥ ಸಂದರ್ಭದಲ್ಲಿ ಹೋಗಿ ಅದು ಏನು ಎತ್ತ ಅಂತ ನೋಡಿದೆ ನಾನು. ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಡ್ಯಾಮ್ಗಳದು ಗೇಟ್ವೇಗಳನ್ನು ರೆಡಿ ಮಾಡೋದಕ್ಕೂ ಇವರ ಹತ್ರ ಕಾಸಿಲ್ಲ. ಭತ್ತ ಬೆಳಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಎರಡನೇ ಬೆಳೆ ಬೆಳಿಬೇಕು, ನಮ್ಗೆ ನೀರು ಬೇಕು ಅಂತ ಹೇಳಿದಾಗ ಆಗಲ್ಲ, ನಾವು ರಿಪೇರಿ ಮಾಡೋಕ್ಕಾಗಿಲ್ಲ, ನಮ್ಮ ಕೈನಲ್ಲಿ ಎಲ್ಲ ಆಂಧ್ರಕ್ಕೆ ಬಿಟ್ಬಿಟ್ರಿ, ನಾವು ನೀರು ಎರಡನೇ ಬೆಳೆ ಬೆಳೆಯೋಕ್ಕೆ ಇದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ರೈತರ ವಿರೋಧಿ, ಕಾರ್ಮಿಕರ ವಿರೋಧಿ, ದಲಿತರ ವಿರೋಧಿ, ಮಹಿಳಾ ವಿರೋಧಿ ಇವತ್ತು ಅತ್ಯಾಚಾರಗಳನ್ನು ತುಂಬಿ ತುಳುಕ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೋಸ್ಕರ ಇದರೆಲ್ಲರ ವಿರುದ್ಧವಾಗಿ ಹೋರಾಟ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ನರೇಂದ್ರ ಮೋದಿಜಿಯವರ ಸರ್ಕಾರ, BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಅವ್ರು ಮಾಡಿರ್ತಕ್ಕಂಥ ಕೊಡುಗೆಗಳು, ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ನಮ್ಮ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಮಾಜಿ ಶಾಸಕರಂಥ ಸಂಪಂಗಿಯಣ್ಣವರು ಅವೆಲ್ಲ ಸರ್ಕಾರಕ್ಕೆ ಹೋಗಿ ಮನವಿ ಕೊಟ್ಟರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದ್ರು, ಕರ್ನಾಟಕದಲ್ಲಿ 12 ಕಡೆ ಬಂದಿದ್ರು. ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡಬೇಕಂತೇಳಿ ನಾವು 24 ಕೋಟಿ ಹಣ ಬಿಡುಗಡೆ ಮಾಡಿದ್ವಿ. ಅದನ್ನು ವಾಪಸ್ ತಗೊಂಡು, ಅದರಲ್ಲಿ KGF ಅಲ್ಲೂ ಒಂದು ಈಗ 2 ಕೋಟಿ ಹಣ ಬಿಡುಗಡೆ ಆಗಿದ್ದನ್ನು ಅದನ್ನು ಇವತ್ತು ವಾಪಸ್ ತಗೊಂಡು 2 ಕೋಟಿ ಅಂಬೇಡ್ಕರ್ ಕೊಡೋದಕ್ಕೂ ಅವ್ರು ರೆಡಿ ಇಲ್ಲ. ಆ ಥರ ಅವರು ಮಾಡಿರ್ತಕ್ಕಂಥ ಏನೇನಿದೆ ಅನ್ಯಾಯಗಳು ಅದನ್ನೆಲ್ಲ ಜನರಿಗೆ ತಿಳಿಸೋದ್ರ ಮುಖಾಂತರ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು. ಕೋಲಾರ ಜಿಲ್ಲೆಯಲ್ಲೂ ಕಾಂಗ್ರೆಸ್ ಮುಕ್ತ ಕೋಲಾರ ಮಾಡಬೇಕು. KGF ಅಲ್ಲೂ ಕಾಂಗ್ರೆಸ್ ಮುಕ್ತ KGF ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರುಗಳು ಇಲ್ಲಿ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು, ಈ ಸಂವಿಧಾನದ ಪ್ರೀತಿ ಮಾಡೋಂಥವರು, ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡೋಂಥವರು, ದಯವಿಟ್ಟು ಎಲ್ಲ ದೇಶಭಕ್ತರು ಬಂದು ಇದರಲ್ಲಿ, ಪಕ್ಷದ ಎಲ್ಲ ಕಾರ್ಯಕರ್ತರು ಬಂದು ಇದರಲ್ಲಿ ಭಾಗವಹಿಸಿ, ಸಾರ್ವಜನಿಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾನು. ಸರಿ, ಕಮಲ್ನಾಥ್ ಬುಜ್ಜಿನಾಡಲ್ಲ ಅವರೆಲ್ಲ ಯಾಕೆ ಬರ್ತಾ ಇಲ್ಲ? ಗ್ರೂಪಿಸಮ್ ಇದೆ. ನಾನು ಒಂದು ವಿಷಯ ಹೇಳ್ತೀನಿ, ನಾವೆಲ್ಲ ತುಂಬ ಚೆನ್ನಾಗಿದ್ದೀರಿ, ನೀವೇನು ಡಿಬೇಟ್ ಅಲ್ಲ ನೀವು ಮೀಟಿಂಗ್ ಒಂದು ಕರೆಸ್ತೀನಿ ಅಂತ ಹೇಳಿದ್ರಲ್ಲ, ಮೀಟಿಂಗ್ ಕರೆಸ್ತೀನಿ ಅಂತ ಹೇಳಿದ್ರಲ್ಲ. ಒಂದು ನಿಮಿಷ, ನಾವು ಬೆಳಗ್ಗೆಯಿಂದನೂ ಮೀಟಿಂಗ್ ಮಾಡಿದಾಗ ಅವರು ನಮ್ಮ ಜೊತೆಲಿದ್ದರು. ಒಂದು ನಿಮಿಷ ಈಗ ನೋಡಿ, ನೀವು ಪ್ರತಿ ಸಂದರ್ಭದಲ್ಲಿ ಬಂದಾಗ ಇದನ್ನ ನೀವು ಕೇಳಲೇಬೇಕಂತ ಆಸೆಯಿಂದ ಬಂದಿರ್ತೀರಿ, ತಪ್ಪಲ್ಲ. ತಪ್ಪಲ್ಲ, ಅಲ್ಲ ಗ್ರೂಪಿಸಮ್ ಇದೆ, ನಾನು ಸೆಟಲ್ ಮಾಡ್ತೀನಿ ಅಂತ ಇದು ಮಾಡಿದ್ದಾರೆ. ಒಟ್ಟಿಗೆ ಇದೆ. ಒಂದ್ ನಿಮಿಷ ನೋಡಿ, ನಾಳೆ ನಡೀತಕ್ಕಂಥ ವೇದಿಕೆಯಲ್ಲಿ ನಾವೆಲ್ಲ ಇರ್ತೀವಿ. ಅವರು ಯಾರು ಗಲಾಟೆಗಳು ಮಾಡ್ಕೊಂಡಿಲ್ಲ. ನೀವು 2 ಸಾರಿ ಗೆಲ್ಸಿ ಕಳಿಸಿದ್ರಲ್ಲ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರನ್ನ, ಅಂದ್ರೆ ನೀವಂದ್ರೆ ಮಾಧ್ಯಮದವರಲ್ಲ, ಈ ಜನ ಗೆಲ್ಲಿಸ್ತಾರೆ. ಅಧಿಕಾರ ಮಾಡ್ತಕ್ಕಂಥ ವ್ಯಕ್ತಿ ಕೋಲಾರಲ್ಲಿದ್ದಾರೆ, ಅವರ ಶಾಸಕರು ಇವರ ಅಂತ ಮಾಧ್ಯಮದವ್ರು ನೀವು ಅಲ್ಲಿ ಪ್ರಶ್ನೆ ಮಾಡಿ ಇದನ್ನ ತೀರ್ಮಾನ ಮಾಡಿ. ನಮ್ಮದೇನು ಅಂತ ನಮ್ಮಲ್ಲಿ ಏನು ಇಲ್ಲ ನೋಡ್ರಿ. ಇಲ್ಲಿ ಏನು ವ್ಯವಸ್ಥೆ ಮಾಡಬೇಕು, ಜನ ಯಾರ್ಯಾರು ಕರ್ಕೊಂಬರ್ತಾರೆ, ಏನೇನು ಮಾಡ್ತಾರೆ ನೀವು ನೋಡ್ತೀರಿ. ಎಲ್ಲರೂ ನಮ್ಮ ಜೊತೆಲ್ಲೇ ಇರ್ತೀರಿ, ಅವರು ಬರ್ತಾರೆ, ಎಲ್ಲ ಜೊತೆನಲ್ಲೇ ಇದ್ದಾರೆ. ಪ್ರತಿದಿನ ಫೋನಲ್ಲೂ ಮಾತಾಡ್ಕೊತಾರೆ, ಎಲ್ಲರೂ ಹೇಳ್ತಾರೆ. ಸ್ಟೇಜ್ ಅಲ್ಲಲ್ವಾ, ಅಲ್ಲಿ ಸ್ಟೇಜ್ ಬರುತ್ತೆ. ಇದು ಇನ್ನು 5 ಈ ಥರ 5 ಇದು ಸ್ಟೇಜ್ ಎಷ್ಟು? 20-40 ಅದಕ್ಕೆ ಆಸೆ. ಪಂಚಾಯತ್ ಇದೆಯಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಮಾಡಿದ್ರು, ಅದ್ರ ಫೋಟೋಗಳು ಒಂದೊಂದು ರೆಡಿ ಮಾಡಿ ಬ್ಯಾನರ್ ನೀವು ಹತ್ರ ಬಂದು ಫೋನ್ ಮಾಡಿದ್ರೆ ನಾವೇನೊಂದು 2-3 ಬರ್ತೀವಿ. ಬಾಬಾ ಸಾಹೇಬ್ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಜನಗಳ ಹತ್ರ ನೀವು ಬಂದ್ಬಿಡೋದು. ಆಮೇಲೆ ಅಲ್ಲಿಂದ ಪ್ರೊಸೆಷನ್ ಇಲ್ಲಿಗೆ ಬಂದು ಹಿಂಗೆ ಬಂದು ಇಲ್ಲಿ ಸೋಮ ಬಾಲಾಜಿ ಎಲ್ಲಿ ಬರ್ತಾನೆ ಕೇಳೋ, ಇವೆಲ್ಲ ಎತ್ಕೊಂಡು ಲಾಗ್ಗಳು ಇವೆಲ್ಲ ಈ ಗೇಟ್ ಬಂದರೆ ಡ್ರೈವರ್ಗಳೆಲ್ಲ ಕಾರ್ ನಿಲ್ಲಿಸ್ಬಿಟ್ಟು ಅವ್ರು ಹಂಗೆ ಬರ್ತಾರೆ, ಹಂಗೆ ನಿಲ್ಸ್ಕೊಂಡು ಅದು ಗೇಟ್ ಓಪನ್ ಮಾಡ್ತಾರೆ ತಾನೆ, ಕಾರ್ಗಳು ಆ ಕಡೆ ಹೋಗ್ಬಿಡೋದು. ಜನ ಎಲ್ಲ ಬಂದು ಹಿಂಗೆ ಸೇರಿ ಕೂತ್ಕೊಂತಾರೆ. VIP ಅಷ್ಟೇ ಸೀದಾ ಅಲ್ಲೂ ಮೇಲ್ಗಡೆ ಸ್ಟೇಜಲ್ಲಿ ಕೂತ್ಕೊಳ್ತಾರೆ. ಸುತ್ತು ಈ ಲೈಟ್ಗಳಿದೆಯಲ್ಲ ಅಲ್ಲೆಲ್ಲ ಅಂಬೇಡ್ಕರ್ ಸ್ಟ್ಯಾಂಡಿಂಗ್. ಇದೇ ತಿಂಗಳು 11ನೇ ತಾರೀಕು ಗುರುವಾರ KGF ಕ್ಷೇತ್ರದಲ್ಲಿ, ಅಂದರೆ ನಮ್ಮ ನಗರದಲ್ಲಿ ನಗರಸಭೆಯ ಈ ಆವರಣ ಏನಿದೆ, ಈ ಜಾಗದಲ್ಲಿ ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ನಾವು
ನಮ್ಮ ಪಕ್ಷದ ಎಲ್ಲ ಹಿರಿಯರು ಅಂದರೆ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರಣ್ಣವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣವರು, ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಣ್ಣವರು ಮತ್ತು ನಮ್ಮ ಜಿಲ್ಲೆಯ ನಮ್ಮ ಮಾಜಿ ಸಂಸದರಾದಂಥ ಸಹೋದರರಾದಂಥ ನಮ್ಮ ಮುನಿಸ್ವಾಮಿಯವರು ಎಲ್ಲರೂ ಸೇರಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರು, ಎಲ್ಲ ತಾಲೂಕಿನ ಮಾಜಿ ಶಾಸಕರು, ಪಕ್ಷದ ಎಲ್ಲ ಮೋರ್ಚಾದ ಪದಾಧಿಕಾರಿಗಳು, ಜಿಲ್ಲೆಯ ಎಲ್ಲ ಮಂಡಲ ಅಧ್ಯಕ್ಷರುಗಳು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ನಾವೆಲ್ಲರೂ ಒಟ್ಟಾಗಿ ಸೇರಿ ಏನು ಇವತ್ತು ರಾಜ್ಯದ ಉದ್ದಗಲಕ್ಕೂ ಸಂವಿಧಾನ ಸಮರ್ಪಣಾ ದಿನವನ್ನು ಮಾಡಬೇಕಂತೇಳಿ ಪಕ್ಷ ಸೂಚನೆ ಕೊಟ್ಟಿದೆಯೋ ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆನೂ ಕಾರ್ಯಕ್ರಮಗಳಾಗಿದೆ. ಆದರೆ ಕೋಲಾರ ಜಿಲ್ಲೆಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯ ಕಾರ್ಯಕ್ರಮ ಆಗಬೇಕು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು, ಸಂಸದರು ಎಲ್ಲರೂ ಸೇರಿ ಒಟ್ಟಾಗಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. 11ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮ ಬೆಳಗ್ಗೆ ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಸೂರಜ್ಮಹಲ್ ಸರ್ಕಲ್ನಿಂದ ಮೆರವಣಿಗೆ ಬಂದು ನಂತರ ವೇದಿಕೆ ಕಾರ್ಯಕ್ರಮ. ಇದು ಒಂದು ಶಿಸ್ತುಬದ್ಧವಾದಂಥ ಕಾರ್ಯಕ್ರಮ. ಸಂವಿಧಾನವನ್ನು ಅರ್ಪಣೆ ಮಾಡಿದಂಥ ಕಾರ್ಯಕ್ರಮವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಅರ್ಥಗರ್ಭಿತವಾಗಿ ಕಾರ್ಯಕ್ರಮ ಮಾಡಿ ಈ ಕ್ಷೇತ್ರದ ಈ ಜಿಲ್ಲೆಯ ಜನರು, ಶೋಷಿತ ಜನಾಂಗ ಯಾರ್ಯಾರಿದ್ದಾರೆ, ಹಿಂದುಳಿದ ಜನಾಂಗ ಮತ್ತು ವಿಶೇಷವಾಗಿ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು 40 ಕೋಟಿ ಜನಸಂಖ್ಯೆ ಎಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಅನೇಕ ವಿಷಯಗಳನ್ನು ಆ ವೇದಿಕೆಯಲ್ಲಿ ಮಾತಾಡೋರಿದ್ದಾರೆ. ಅದಕ್ಕೆ ನಿಮ್ಮ ಮೂಲಕ ನಾನು ನಮ್ಮ ಕ್ಷೇತ್ರದ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಮಾಡೋದೇನೆಂದರೆ, ಕಾರ್ಯಕ್ರಮಕ್ಕೆ ಬನ್ನಿ. ಭಾರತೀಯ ಜನತಾ ಪಾರ್ಟಿ ಸಂವಿಧಾನವನ್ನು ಯಾವ ರೀತಿ ಮಾಡಿದೆ, ಸಂವಿಧಾನಕ್ಕೋಸ್ಕರ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ದೇಶದ ಪ್ರಧಾನಮಂತ್ರಿಗಳು 2014ರಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಅವರ ಜ್ಞಾಪಕಾರ್ಥಕವಾಗಿ ಪಂಚತೀರ್ಥಗಳನ್ನುವಂಥ ಹೆಸರಿನಲ್ಲಿ ಏನೆಲ್ಲ ಮಾಡಿದೆ ಅನ್ನುವಂಥದ್ದನ್ನು ದಾಖಲೆ ಸಮೇತ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅದಕ್ಕಾಗಿ ನಮಗೆ ಒಂದು ನೈತಿಕತೆ ಇದೆ, ಹೊಣೆಗಾರಿಕೆ ಇದೆ. ಈ ದೇಶದ 142 ಕೋಟಿ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬರ ವಿಚಾರಗಳನ್ನು ಕೂಡ ನಮ್ಮಲ್ಲಿ ನಾವು ಮೈಗೂಡಿಸ್ಕೊಂಡು ಆ ವಿಚಾರಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಎಷ್ಟು ಈ ಜನರಿಗೆ ಮೋಸ ಮಾಡಿ ಕಳೆದ 60-62 ವರ್ಷಗಳ ಕಾಲ ಮೋಸ ಮಾಡ್ಕೊಂಬಂತು, ಜನರನ್ನು ವಂಚನೆ ಮಾಡಿ ಸುಳ್ಳು ಹೇಳ್ಕೊಂಬಂತು. ಅದನ್ನು ತಿಳಿ ಹೇಳಿ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿರ್ತಕ್ಕಂಥದ್ದು, ಕೋಮುವಾದವನ್ನು ಮತ್ತು ಜಾತಿ ಸೃಷ್ಟಿ ಮಾಡ್ತಕ್ಕಂಥ, ಧರ್ಮದ ಗಲಾಟೆಗಳನ್ನು ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಈ ದೇಶಕ್ಕೆ ಅನ್ನುವಂಥ ವಿಚಾರಗಳನ್ನು ಆ ವೇದಿಕೆಯಲ್ಲಿ ಮಾಡೋದು ತರಿತೀವಿ. ಇನ್ನು ಉಳಿದ ವಿಷಯಗಳನ್ನು ನಮ್ಮ ಹೇಳ್ತೀನಿ ನಾನು ಅದನ್ನು. ನಮ್ಮ ಮಾಜಿ ಸಂಸದರು ಎಲ್ಲ ವಿಷಯಗಳನ್ನು